ಈಗ ನನ್ನ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕೊಳ್ಳೋದು, ಫೇಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು, ಅದು ಮಾಡಿಕೊಂಡು ಒಂದು ಮಾರಾಟ ಮಾಡೋದು. ಪ್ಯಾನ್ ಕಾರ್ಡ್ ಅನ್ನು ID ಪ್ರೂಫ್ ಆಗಿ ತೋರಿಸ್ಬಿಟ್ಟು ಮಾಡೋದು. ಸೊ ಇಂಥಗ ಮಾರಾಟ ನಡೀತಾ ಇತ್ತು. ಸೊ ಇದರಲ್ಲಿ ಯಂಕನಮರಡಿಯಲ್ಲಿ ಒಂದು ಕೇಸಲ್ಲಿ ನಮ್ಮ ಜಾವೀದ್ ಇನ್ವೆಸ್ಟಿಗೇಷನ್ ಅಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು ಮೂರು ಜನ ಫಸ್ಟ್ ಲ್ಯಾಂಡ್ ಮತ್ತು ವಿಕ್ಟಿಮ್ ಅನ್ನು ಐಡೆಂಟಿಫೈ ಮಾಡ್ತಾರೆ. ಯಾವ ತರ ಜಮೀನನ್ನು ನಾವು ತಗೊಳ್ಳುವ ಸಂದರ್ಭದಲ್ಲಿ ಸಮಸ್ಯೆ ಬರಲ್ಲ, ಅವ್ರಿಗೆ ಗೊತ್ತು ಆಗಲ್ಲ, ವಯಸ್ಸಾಗಿರೋರು ಇರ್ತಾರೆ, ಇಲ್ಲ ಅವ್ರಿಗೆ ಕಾನೂನು ಅರಿವು ಜಾಸ್ತಿ ಇರೋದಿಲ್ಲ. ಇಂಥ ಒಂದು ಐಡೆಂಟಿಫೈ ಮಾಡೋದ್ರಲ್ಲಿ 3 ಜನ, ಲಕ್ಷ್ಮೀ ಪ್ರಕಾಶ್ ಅರವಿ 36 ವರ್ಷ, ಇವರು ಪುಣ್ಯವರು, ವಿಜಯ ಶಿವಶಂಕರಯ್ಯ ಮಟ್ಟದ, ಮಾರುತಿ ಮಲಗೋಳ ಪಾಟೀಲ್. ಈ 3 ಜನ ಜಮೀನು ಐಡೆಂಟಿಫೈ ಮಾಡೋದು ಮತ್ತು ವಿಕ್ಟಿಮ್ ಅನ್ನು ಐಡೆಂಟಿಫೈ ಮಾಡೋದು, ಎಲ್ಲಿ ವೀಕ್ ಇದ್ದಾರೋ ಅವರನ್ನ ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರ್ತಾರೆ. ಇವಕ್ಕೆ ಸಾಕಾರ ಮಾಡುವುದು ಒಂದು ಫ್ಯಾಮಿಲಿ, ಮುದುಪಾಕಿ ಫ್ಯಾಮಿಲಿ ಅವರು ಇದಕ್ಕೆ ಸಾಕಾರ ಮಾಡುವುದು. ಇವರ ಪೂರ್ಣಿಯವರು ಗಂಗವ್ವ ಶೆಟ್ಟಪ್ಪ ಮುದುಪಾಕಿ. ಈ ಲೇಡಿ 44 ವರ್ಷ, ಈ ಲೇಡಿ ಇದರಲ್ಲಿ ಮಾಸ್ಟರ್ ಮೈಂಡ್. ಇವರ ಕೆಲಸ ಏನಂದ್ರೆ, ಇವರ ತಂದೆ ತಾಯಿ ಗಂಗವ್ವ ಶೆಟ್ಟಪ್ಪ ಮುದುಪಾಕಿ, ಇವರ ತಂದೆ ತಾಯಿ 2 ಜನ ಇದ್ದಾರೆ, ಶಿವರುದ್ರ ಪ್ರಧಾನ ಕುದುನೂರಿ, ಕಾಶವ ಶಿವರುದ್ರ ಕುದುನೂರಿ, ತಂದೆ ಮತ್ತು ತಾಯಿ ಇವರಿಬ್ಬರು. ಮತ್ತು ಗಂಗವ್ವ ಶೆಟ್ಟಪ್ಪಕ್ಕೆ 2 ಮಕ್ಕಳು, ನೀಲಗಂಡ ಶೆಟ್ಟಪ್ಪ ಮುದುಪಾಕಿ, ಅಡಿಯಪ್ಪ ಶೆಟ್ಟಪ್ಪ ಮುದುಪಾಕಿ, 2 ಮಕ್ಕಳು. ಜಮೀನು ನಂದೇ ಅಂತ ಹೇಳಿಬಿಟ್ಟು ಗಂಗವ್ವ ಅವ್ರ ತಂದೆ ತಾಯಿ ಮಕ್ಕಳು. ಯಾವ ರೀತಿಯಲ್ಲಿ ಒಂದು ಜಮೀನಿಗೆ ಎಷ್ಟು ವಾರಿಸುದಾರರು ಇರ್ತಾರೋ, ಒಂದು ವೇಳೆ 2 ವಾರಿಸುದಾರರು ಇರ್ತಾರಂದ್ರೆ ಅವರ ಆವರೇಜ್ ಏಜ್ ಒಂದು 45 ಅಂದ್ರೆ ಈ ಮುದುಪಾಕಿ ಹೋಗ್ಬೋದು, ಗಂಗವ್ವ ಹೋಗ್ಬೋದು. ಅವ್ರ ತಂದೆ ತಾಯಿ ಇರ್ತದೆ, ಜಮೀನು ಓನರ್ ಒಂದು 75 ವಯಸ್ಸು ಇರ್ತಂದ್ರೆ ಇವ್ರ ತಂದೆ ತಾಯಿ ಕಳೆದುಕೊಂಡು ಹೋಗಿ ಇವರೇ ಜಮೀನು ಓನರ್ ಅಂತ ಹೇಳ್ಬೋದು. ಒಂದು ವೇಳೆ ಜಮೀನು ಓನರ್ಗೆ ಒಂದು 25-30 ಆವರೇಜ್ ಏಜ್ ಗ್ರೂಪ್ ಇರೋ ಸಂದರ್ಭದಲ್ಲಿ ಇವ್ರ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಫಾಲ್ಸ್ ID ಪ್ರೂಫ್ ಅನ್ನು ತೋರಿಸಿರ್ತಾರೆ. ಫಾಲ್ಸ್ ID ಪ್ರೂಫ್ ಅನ್ನು ತೋರಿಸಿರುವ ಸಂದರ್ಭದಲ್ಲಿ ಇದಕ್ಕೆ ಬಾಂಡ್ ರೈಟರ್ ಮತ್ತು ಇದಕ್ಕೆ ಸಾಕಾರ ಮಾಡೋದಕ್ಕೆ, ಫೋಟೋ ಎಡಿಟ್ ಮಾಡೋದಕ್ಕೆ, ಫೋಟೋಶಾಪ್ ಮಾಡೋದಕ್ಕೆ ಅಶೋಕ್ ರತ್ನಪ್ಪ ಸೂರ್ಯವಂಶಿ ಅಂತ ವ್ಯಕ್ತಿ, ಇವನು ಸಂಕೇಶ್ವರ ವ್ಯಕ್ತಿ, 40 ವರ್ಷ. ಇವನು ಅಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾನೆ. ಇವನು ಆಧಾರ್ ಕಾರ್ಡ್ ಅನ್ನು ಫೋರ್ಜ್ ಮಾಡಿ ಕೊಟ್ಟಿರ್ತಾನೆ. ಆಧಾರ್ ಕಾರ್ಡ್ ಅನ್ನು ಫೋರ್ಜ್ ಮಾಡಿ ಫೋಟೋ ತೆಗೆದು ಒರಿಜಿನಲ್ ಓನರ್ ಇವರ ಹೆಸರ ಒರಿಜಿನಲ್ ಓನರ್ ಹೆಸರು ಇರ್ತಾರೆ, ಇವರ ಫೋಟೋವನ್ನು ಹಾಕ್ಬೋದು. ಅದರಲ್ಲಿ ಹಾಕಿಬಿಟ್ಟು ಆ ಫೋಟೋವನ್ನು ತಗೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸರ್ ಕೊಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದರಲ್ಲಿ ಇನ್ನೊಂದು ಆಶ್ಚರ್ಯ ಏನಂದ್ರೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರೋ ದಾಖಲಾತಿ ಪ್ಯಾನ್ ಕಾರ್ಡ್ ಅಂದ್ರೆ ಇರ್ತದೆ. ಬಟ್ ಆಕ್ಚುಲಿ ಅಲ್ಲಿ ಕೊಟ್ಟಿರೋದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ಅನ್ನು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿನೋ ಈ ಆಧಾರ್ ಕಾರ್ಡ್ ಅನ್ನು ಮಿಸ್ ಮ್ಯಾಚ್ ಆಗುತ್ತಂದ್ರೆ 100% ಗೊತ್ತಾಗುತ್ತದೆ. ಆದರೆ ಕೂಡ ಆಧಾರ್ ಕಾರ್ಡ್ ಅದರಲ್ಲಿ ID ಪ್ರೂಫ್ ಅಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಫೋರ್ಜ್ಡ್ ಆಧಾರ್ ಪ್ರೂಫ್, ಆದರೆ ಕೂಡ ಅದನ್ನು ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡೋದಿಲ್ಲ. ಆಧಾರ್ ಕಾರ್ಡ್ ವೆರಿಫೈ ಮಾಡದೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಹೇಳಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ಹೇಳ್ಬಿಟ್ಟು ಪ್ಯಾನ್ ಕಾರ್ಡ್ ಅಂದ್ರೆ ಮೆನ್ಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಬಟನ್ ಅಲ್ಲಿ ಆಧಾರ್ ಕಾರ್ಡ್ ಇವ್ರ ಕಡೆ ಇದ್ರೆ ನಾವು ಪ್ಯಾನ್ ಕಾರ್ಡ್ ಅನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡ್ತಾರೆ. ಕೆಳಗೆ ಆಕ್ಚುಲಿ ಕೊಟ್ಟಿರೋದು ಫೋರ್ಜ್ಡ್ ಆಧಾರ್ ಪ್ರೂಫ್. ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡಿರೋ ಸಂದರ್ಭದಲ್ಲಿ ಈ ಕೇಸ್ ಇವರಿಗೂ ಈ ಜಮೀನಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತದೆ. ಆದರೆ ಕೂಡ ಇದು ಯಾವುದು ಕೂಡ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡಿರೋದಿಲ್ಲ. ಇದನ್ನು ಹುಕ್ಕೇರಿ ಸಬ್ ರಿಜಿಸ್ಟರ್ ಮಡಿವಾಲಯ್ಯ ಬಸವರಾಜ್ ಬಂಡಿಮಠ ಅವರನ್ನು ಕೂಡ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ. ಮತ್ತು ಆನಂದ್ ಮಹಾದೇವ್ ದಡ್ಡಿಮಣಿ ಸಂಕೇಶ್ವರ ಸಬ್ ರಿಜಿಸ್ಟರ್ ಅವರು ಕೂಡ ಬಹಳಷ್ಟು ಇದರಲ್ಲಿ ಉದ್ದೇಶಪೂರ್ವವಾಗಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ. ಯಾಕೆ ಇದು ಸಬ್ ರಿಜಿಸ್ಟ್ರಾರ್ ಮೇಲ್ಗಡೆ ಆಗಿರೋದ್ರೆ ಹೇಳೋ ಸಂದರ್ಭದಲ್ಲಿ ಬೇಸಿಕ್ ಜವಾಬ್ದಾರಿ ಕೊಟ್ಟಿರುವ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡೋದು. ಅದನ್ನು ಚೆಕ್ ಮಾಡಿಲ್ಲ, ಕೊಟ್ಟಿರುವ ಆಧಾರ್ ಬದಲಾಗಿ ಇವರೇ ಪ್ಯಾನ್ ಕಾರ್ಡ್ ಕೊಟ್ಟಿರೋದಾಗಿ ಮೆನ್ಷನ್ ಮಾಡಿಬಿಟ್ಟು ಚೆಕ್ ಮಾಡದೆ ಮಾಡಿರೋದ್ರಿಂದ ಇವರ ಕಣಿವನ್ಸು ಕೂಡ ಸಬ್ ರಿಜಿಸ್ಟ್ರಾರ್ ಕಣಿವನ್ಸು ಕೂಡ ನಮಗೆ ಗೊತ್ತಾಗಿದೆ. ಇದರಲ್ಲಿ ಈ ಫ್ಯಾಮಿಲಿಯವರು ಕೂಡ ಎಲ್ಲರೂ ಕೂಡ ಗಂಗವ್ವ ಶೆಟ್ಟಪ್ಪ, ಶಿವರುದ್ರ ಮತ್ತು ಕಾಶವ ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೆಲವೊಂದು ಬಾಂಡ್ ರೈಟರ್ ಅರೆಸ್ಟ್ ಆಗಿದ್ದಾರೆ ಮತ್ತು ಇದಕ್ಕೆ ಸಾಕಾರ ಮಾಡಿರುವ ಸೂರ್ಯವಂಶಿ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಉಳಿದ ಇನ್ನು ಕೆಲವು ಈ ಜಮೀನನ್ನು ತಗೊಳ್ಳುವವರು ಯಾರಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ನಮಗೊಂದು 3 ಜನ ಜಮೀನನ್ನು ತಗೊಳ್ಳುವವರ ಮಾಹಿತಿ ಕೂಡ ಸಿಕ್ಕಿದೆ. ಅವರು ತಗೊಳ್ಳುವ ಮಾಹಿತಿಗೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಅದು ನಿಜವಾಗಿ ಟ್ರಾನ್ಸಾಕ್ಷನ್ ಆಗಿದ
ಸಂಕೇಶ್ವರಲ್ಲಿ ಒಂದು ಕೇಸಲ್ಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಇನ್ನೊಬ್ಬರಿಗೆ ಮಾರಾಟ ಮಾಡಿರ್ತಾರೆ. ಅದು ಜೆನ್ಯೂನ್ ಆಗಿ ಮಾರಾಟ ಮಾಡಿದಾರ, ಗೊತ್ತಿತ್ತು ಪರ್ಚೇಸ್ ಮಾಡಿದಾರಾ, ಇಲ್ಲ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾರ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಜಂಕಲ್ ಮಾಗಿ ಕೇಸಲ್ಲಿ ರೇಣುಕಾ ಶಂಕರ್ ಮಾಲಿ ಎಂಬುವರು ಪರ್ಚೇಸ್ ಮಾಡಿರ್ತಾರೆ. ಬಟ್ ಆದ್ರೆ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿರೋದು, ಉಳಿದ ಚೆಕ್ ಟ್ರಾನ್ಸಾಕ್ಷನ್ ಅವ್ರು ಹೇಳಿರೋ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಇದರಲ್ಲಿ ಕೂಡ ಮುಂದೆ ತನಿಖೆ ನಡೀತಾ ಇದೆ. ಸೊ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ಸ್ ಮತ್ತು ಸಾರ್ವಜನಿಕರಿಗೆ ನಾವು ಹೇಳ್ಕೊಳ್ಳೋದೇನೆಂದ್ರೆ, ಯಾವುದೇ ಕಾರಣಕ್ಕೆ ಇಂದಾಗ ನೀವು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ 100% ನೀವು ಎನ್ಶೂರ್ ನೀವು ಜೈಲಿಗೆ ಹೋಗ್ತೀರಿ, ಡಿಜಿಟಲ್ ಎವಿಡೆನ್ಸ್ ನಮ್ಮ ಕೈಯಲ್ಲಿ ಇರ್ತದೆ. ಇದರಲ್ಲಿ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಬಾಂಡ್ ಬ್ರೇಕರ್ಸ್, ಸಬ್ ರಿಜಿಸ್ಟ್ರಾರ್ ಯಾವುದೇ ನಿಮ್ಮ ಕನಿವಂಚಿರುವ ಸಂದರ್ಭದಲ್ಲಿ 100% ಕಾನೂನಿನಿಂದ ನೀವು ಬಿಡುವುದಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಒಂದು ವೇಳೆ ಇದ್ದಾಗ ಒಂದು ಜಮೀನನ್ನು ತಗೊಂಡು ಇನ್ನೊಬ್ಬರಿಗೆ ಸೇಲ್ ಮಾಡಿ ಅದರಿಂದ ಲಾಭ ಪಡೆಯುವ ಸಂದರ್ಭನ ಅವಕಾಶ ಇರುವುದಿಲ್ಲ. ಯಾವುದು ಪರ್ಚೇಸ್ ಮಾಡೋದಕ್ಕೆ ಯಾವುದು ಪ್ರಯತ್ನ ಮಾಡ್ತಿರೋದ್ರೆ ಇಂತಹ ಫೇಕ್ ರಿಜಿಸ್ಟ್ರೇಷನ್ ಇರೋ ಸಂದರ್ಭದಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗಿರ್ತದೆ, ನಿಮ್ಮ ID ಪ್ರೂಫ್ ಆಗಿ ಇರ್ತದೆ, ನಿಮ್ಮ ಸಿಗ್ನೇಚರ್ ಅಲ್ಲಿ ಇರ್ತದೆ. ಸೊ ದಾಖಲಾತಿಯಲ್ಲಿ ಎಲ್ಲ ಡಿಜಿಟಲ್ ಆಗಿ ಸಿಕ್ಕಿರ್ತದೆ. ಇದಕ್ಕೆ ಹಿಂದೆ ಏನೇನು ಆಗಿರ್ತಂದ್ರೆ ಸಾರ್ವಜನಿಕರು ನೀವು ಮುಂದೆ ಬರಬೇಕು. ನಿಮಗೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನಾವು ಈ ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಈ ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರೋ ಎಲ್ಲರನ್ನು ಕೂಡ ನಾವು ಶಿಕ್ಷೆ ಹಾಕುವುದಾರೆ ನಾವು ಬಿಡೋದಿಲ್ಲ. ಇದು 100% ಫಾಲೋ ಅಪ್ ಮಾಡ್ತೀವಿ. ನಮ್ಮ ಆಫೀಸರ್ಸ್ ರವಿ ನಾಯಕ್, ಜಾವೇದ್ ಮತ್ತು ಮಾಂತೇಶ್ ಬಶಾಪುರ, ನಮ್ಮ ಬಸರ್ಗೆ ಅವರು ಪರ್ಸನಲಿ ವಿ ಆರ್ ಫಾಲೋಯಿಂಗ್ ಇಟ್ ಅಪ್. ಇಂಥ ಒಂದು ಅನ್ಯಾಯ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ.